ಶ್ರೀ ಮಾರಿಕಾಂಬಾ ದೇವಸ್ಥಾನದ ಇವತ್ತ ಪೂಜೆ ಸಲ್ಲಿಸಿ ಅಲ್ಲಿಂದ ನೀರ್ಮಾನಿ ಯಲ್ಲಮ್ಮ ತಾಯಿಯವರೆಗೆ ಪಾದರಿ ಯಾತ್ರೆಯನ್ನ ಹಮ್ಮಿಕೊಳ್ಳಲಿಕ್ಕೆ ಚಾಲನೆ ಕೊಟ್ಟಕ್ಕಂಥ ನಮ್ಮ ಮಾಜಿ ಸಚಿವರು ಹಿರಿಯ ಸಹೋದರಾಗಿರ್ತಕ್ಕಂಥ ವೆಂಕಟರಾವ್ ನಾಡಗೌಡರು ಚಾಲನೆ ಕೊಟ್ಟರು. ಇವತ್ತು ಆ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಿರವಾರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಶ್ರೀ ಟಿ ಮಲ್ಲಿಕಾರ್ಜುನ್ ಪಾಟೀಲ್ ಅವರೇ, ನಮ್ಮ ಮಾನ್ವಿ ತಾಲೂಕಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಈರಣ್ಣ ಮರ್ಲಟ್ಟಿ ಅವರೇ, ಜಿಲ್ಲಾ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರು ವಕೀಲರಾಗಿರ್ತಕ್ಕಂಥ ಸಹೋದರ ಜಂಬುನಾಥ್ ಯಾದವ್ ಅವರೇ, ನಮ್ಮ ಇನ್ನೊಬ್ಬ ಹೈಕೋರ್ಟಿನ ನ್ಯಾಯವಾದಿಗಳಾಗಿರ್ತಕ್ಕಂಥ ಬಂಧುಗಳಾಗಿರ್ತಕ್ಕಂಥ ಶ್ರೀ ವೆಂಕಟನಾಥ್ ಪಾಟೀಲ್ ಅವರೇ, ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರು ಸಹೋದರಾಗಿರ್ತಕ್ಕಂಥ ರಾಜ ರಾಮಚಂದ್ರ ನಾಯಕ್ ಅವರೇ, ನಮ್ಮ ಮಾನ್ವಿ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಮೋನೇಶ್ ಗೌಡ್ ಅವರೇ, ಸಿರವಾರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಆದ್ಯಪ್ಪ ಸಾವ್ಕಾರ್ ಅವರೇ, ಮಾನ್ವಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸರ್ವಮಂಗಳ ಅವರೇ, ನಮ್ಮ ರೈತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶರಣಪ್ಪಗೌಡ ಮದ್ಲಾಪುರ ಅವರೇ, ನಮ್ಮ ಮಲ್ಲಿಕಾರ್ಜುನಗೌಡ ಬೆಡದೂರವರೇ, ಬಸವಗೌಡ ಬೆಡದೂರವರೇ, ನಮ್ಮ ಕಾರ್ಮಂಚಿ ಸಣ್ಣಾಗ ಬಸಪ್ಪ ಸಾವ್ಕಾರ್ ಹರಿವಿ ಅವರೇ, ನಮ್ಮ ಚಾಗವಾಯಿಯ ಅಂಬರೀಶ್ ಸಾವ್ಕಾರ್ ಅವರೇ, ಭಾಳಷ್ಟು ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಶರಣಪ್ಪ ಮೇಧಾ ಅವರೇ, ಭಾಳಷ್ಟು ಜನ ಈ ಗ್ರಾಮದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶಶಿಧರ ಗೌಡ್ರೆ, ನಮ್ಮ ವಿದ್ಯಾಸಾಗರ್ ಪಾಟೀಲ್ ಅವರೇ, ಎಲ್ಲರೂ ಹೆಸರು ಹೇಳ್ಬೇಕಂದ್ರೆ ಎಲ್ಲ ನಿಮ್ಮೆಲ್ಲ ನಿಂತಿರಲ್ಲ ಇಲ್ಲಿ ಇವತ್ತೇನು ಪಾದಯಾತ್ರೆ ಕಡೆಗೆ ಸುರೇಶ್ ಅವರೇ, ಎಲ್ಲ ಹೃದಯದಲ್ಲಿದ್ದೀರಿ. ನಮ್ಮ ಹೃದಯದಲ್ಲಿ ನಿಮಗೆ ಇವತ್ತು ಪಾದಯಾತ್ರೆ ಮಾಡತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಶ್ರೀಧರ ತಾತ, ನಮ್ಮ ಸಂಗಾಪುರ ರೋಡ್ ಅಲ್ಲಿನ ತಾತ ಇವತ್ತ ಪಾದಯಾತ್ರೆ ಮಾಡಬೇಕನ್ನೋ ಉದ್ದೇಶ ಏನಪ್ಪ ಅಂದರೆ, ನಾವು ಮೀಟಿಂಗ್ ಕರಿಬೇಕಂತ ಮಾಡಿದ್ದೀವಿ, ಕಾರ್ಯಕರ್ತರ ಮೀಟಿಂಗ್. ಎಲ್ಲ ನಮ್ಮ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು, ಮುಖಂಡರೆಲ್ಲ ಸೇರಿ ಮಾತಾಡಿ ಇವತ್ತ ರೈತರು ಸಂಕಷ್ಟದಲ್ಲಿದ್ದಾರೆ, ಮೀಟಿಂಗ್ ಇನ್ನೊಂದು ಸಾರಿ ಕರೆಯಮೋ. ನಾಡಗೌಡಣ್ಣವರಲ್ಲಿ ರೈತರ ಸಲುವಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ನಾವು ಸಹ ಪಾದಯಾತ್ರೆ ಮಾಡಬೇಕೆಂಬುದನ್ನು ನಿರ್ಣಯ ತಗೊಂಡು ಇವತ್ತ ಮಾನ್ವಿ ಪಟ್ಟಣದ ಮಾರಿಕಾಂಬಾ ದೇವಸ್ಥಾನದಿಂದ ಮಾನ್ವಿ ಪಟ್ಟಣದಿಂದ ಇವತ್ತ ನೀರ್ಮಾನ್ವಿ ಯಲ್ಲಮ್ಮವರೆಗೆ ಇವತ್ತ ಮಳೆಗಾಗಿ ಪಾದಯಾತ್ರೆನ ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ. ನಾಡಗೌಡಣ್ಣವ್ರು ಚಾಲನೆ ಕೊಟ್ಟು ಮತ್ತೆ ಹೊಸ ಸರ್ಕಲ್ಗೂ ಬರ್ತಕ್ಕಂಥ ಕೆಲಸ ಅವ್ರು ಮಾಡಿದ್ರು. ಇವತ್ತು ಯಾಕೆ ನಾವು ಪಾದಯಾತ್ರೆ ಮಾಡಿದ್ವಿ ಅಂದರೆ, ರೈತ ಇವತ್ತು ಹತ್ತಿ ಇರ್ಬೋದು, ತೊಗರಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಇವತ್ತ ನೆಲ್ಲು ಸಹ ಬಿತ್ತತಕ್ಕಂಥ ಕೆಲಸ ಆಗಿದೆ. ಬಿತ್ತಿ ಇವತ್ತು ಹತ್ತಿ ಇಟ್ಟು ಎಷ್ಟು ತಿಂಗಳಾಯ್ತಪ್ಪ? 1.5 ತಿಂಗಳಾಯ್ತು. ಮಳೆ ಇಲ್ಲ, ಬಹಳ ಪರಿಸ್ಥಿತಿ ಸಂಕಷ್ಟ, ಗಂಭೀರ ಪರಿಸ್ಥಿತಿ. ನಾವು ರೈತರು ಬಹಳ ತೊಂದರೆಯಲ್ಲಿದ್ದಾರೆ. ಇವತ್ತು ರೈತರಿಗೆ ನಾವು ಏನಾದರೂ ನಮ್ಮ ಅಳಿಲು ಸೇವೆ ಸಲ್ಲಿಸಬೇಕೆಂಬ ಒಂದು ಉದ್ದೇಶದಿಂದ ನಮ್ಮ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು, ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರೆಲ್ಲ ಒಂದು ನಿರ್ಣಯ ಮಾಡಿ ಮಾನ್ವಿ ಪಟ್ಟಣದ ಮಾರಿಕಾಂಬಾ ದೇವಸ್ಥಾನದಿಂದ ನೀರ್ಮಾನ್ವಿ ಯಲ್ಲಮ್ಮ ತಾಯಿ ದೇವಸ್ಥಾನದವರೆಗೆ ಪಾದಯಾತ್ರೆ ಹಮ್ಮಿಕೊಳ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ನಿರ್ಣಯ ಮಾಡಿ ಇವತ್ತು ಪಾದಯಾತ್ರೆಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಮುಖಂಡರಿಗೆ ಫೋನ್ ಮುಖಾಂತರ ನಾವು ಕರೆ ಕೊಟ್ಟಿವಿ. ಇವತ್ತು ಎಲ್ಲರೂ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ರೈತರ ಸಂಕಷ್ಟದಲ್ಲಿದ್ದರೆ ನಾವು ಮಾನ್ವಿಯಿಂದ ನೀರ್ಮಾನ್ವರೆಗೆ ಕಾಲ್ನಡಿಗೆಯಲ್ಲೇ ಹೋಗಿ ಆ ತಾಯಿಗೆ ಕೇಳ್ಕೊಳ್ಳೋಣ, ರೈತರ ಸಂಕಷ್ಟದಲ್ಲಿದ್ದ ತಾಯಿ ಉತ್ತಮವಾದ ಮಳೆ ಕೊಟ್ಟು ಅವ್ರನ್ನ ಕಾಪಾಡಂತೇಳಿ ಕೇಳ್ಕೊಂಬ ಒಂದು ಉದ್ದೇಶದಿಂದ ಇವತ್ತು ಪಾದಯಾತ್ರೆ ಹಮ್ಮಿಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ, ನಾವು ಯಾರ್ಯಾರು ಫೋನ್ ಮಾಡಿದ್ರೆ ಎಲ್ಲ ಗ್ರಾಮಸ್ಥರು, ಎಲ್ಲ ಪಟ್ಟಣದ ನಿವಾಸಿಗಳು, ಸಿರವಾರ ಇರ್ಬೋದು, ಕವಿತಾಳ ಇರ್ಬೋದು, ಮಾನ್ವಿ ಇರ್ಬೋದು, ಎಲ್ಲ ಗ್ರಾಮದಿಂದ ನಮ್ಮ ಕಾರ್ಯಕರ್ತ ಬಂಧುಗಳು ಒಬ್ಬರು ಯಾರು ಮಿಸ್ ಮಾಡಿಲ್ಲ. ಏನು ಯಜಮಾನರು ಅಷ್ಟೇ ಸ್ವಲ್ಪ ಅರ್ಧ ನಡೆದು ಅರ್ಧ ಕಾರಣ ಕುಂತಿರ್ಬೋದು ಅಷ್ಟೇ. ನಾನು ಹೇಳಿದೆ, ಇಲ್ಲಪ್ಪ ಮತ್ತೇನು ಹಾರ್ಟ್ ಗೀಟ್ ಪ್ರಾಬ್ಲಮ್ ಆಗ್ಬೋದು, ಬೇಡ ನೀವು ನಡೆದು ನಮ್ಮ ಯಾರು ಪರತರೆಡ್ಡಪ್ಪಗೌಡ ಒಕ್ಕರಣೆ ಅಂತ ಯಜಮಾನರಿಗಷ್ಟೇ ನಾನು ಕೆಲವು ಮಂದಿಗೆ ಜುಲ್ಪಿ ಅಳ್ಳಪ್ಪ ನಾಯಕು, ನಾರಾಯಣರಾವ್ ದೇಸಾಯಿ, ಕೆಲವು ಮಂದಿಗೆ ಅಷ್ಟೇ ನಾನು ಅದ್ರಾಗ ಬರ್ರಿಯಪ್ಪ ಅಂತ ಹೇಳಿದೆ, ನಾನು ಕಾರಣ ಬರ್ರಿ ಅಂತ ಹೇಳಿದೆ. ಆದರೆ ನಮ್ಮ ಜೊತೆಗೆ ಪ್ರತಿಯೊಬ್ಬರು ಹೆಜ್ಜೆಗೆ ಹೆಜ್ಜೆ ಹಾಕ್ತಕ್ಕಂಥ ಕೆಲಸ ನಮ್ಮ ಮುಖಂಡರು, ಕಾರ್ಯಕರ್ತ ಬಂಧುಗಳು, ರೈತ ಬಂಧುವರು, ಮಹಿಳೆಯರು ಏನ್ ಮಾಡಿದೆ, ನಿಮ್ಮ ಋಣ ಯಾವತ್ತಿಗೂ ನಾನು ಏನಂದ್ರೆ ಮರೆಯಕ್ಕಾಗಲ್ಲ. ನಿಮ್ಮ ಈ ಒಂದು ಸೇವೆಯನ್ನ
ಆ ನಿಟ್ಟಿನಲ್ಲಿ ಇವತ್ತು ರೈತರು ಇವತ್ತು ನಾವು ಅಲ್ಲಿ ಪ್ರಾರಂಭ ಮಾಡಿ ನೀರ್ಮನೆಯಲ್ಲಿ ಮಳೆ ಆಗ್ತಕ್ಕಂಥದ್ದು ಎಲ್ಲ ತಾಯಿಗೆ ಆಶೀರ್ವಾದ ಮಾಡಿಬಿಟ್ಟು ಮಳೆ ಆಗತ್ತದ, ಚೆನ್ನಾಗಿ ಮಳೆ ಆಗ್ತಕ್ಕಂಥದ್ದು. ಇವತ್ತು ನಾವು ಮಾನವಿಲಿಂದ ದಾಟಿ ಮಾನವ ಫುಲ್ ಮಳೆ. ಇವತ್ತು ಆ ನಿಟ್ಟಿನಲ್ಲಿ ಧರ್ಮದ ಪರವಾಗಿ ನಾವು ಇವತ್ತು ನಾವು ವಿರೋಧ ಪಕ್ಷದವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಅವ್ರು ನಮ್ಮ ಮೇಲೆ ಟೀಕೆ ಮಾಡ್ತಾರ, ಬರೇ ಟೀಕೆಗಳು ಏನಪ್ಪಾ ಅಂದ್ರೆ ಇವ್ರನ್ನ ಹೆಂಗಾರ ಮಾಡಿ ಇದು ಮಾಡ್ಬೇಕಂತ. ಆದ್ರೆ ಧರ್ಮ ನಮ್ಮಿಂದ ಐತೆ, ಧರ್ಮದ ಪರವಾಗಿ ನಾವು ಇದ್ದೀವಿ. ಧರ್ಮ ಎಲ್ಲಿರ್ತಾರೆ ಅಲ್ಲಿ ಭಗವಂತ ಇರ್ತಾನೆ. ಆ ತಾಯಿ ಎಲ್ಲಮ್ಮ ತಾಯಿ ಮಾರಿಕಾಂಬ ದೇವಿ ಆ ಭಗವಂತ ನಮ್ಮಿಂದ ಇರ್ತಾನೆ. ಖಂಡಿತವಾಗಿ ಆಶೀರ್ವಾದ ನಾವು ಮಾಡ್ತಾರೆ. ಜಯ ಯಾವತ್ತಿಗೂ ನಮ್ಮೇ ಇರ್ತಾರೆ. ಯಾವತ್ತಿಗೂ ಜಯ, ಧರ್ಮಕ್ಕೆ ಜಯ. ಧರ್ಮದ ಪರವಾಗಿ ನಾವು ನೀವು 25 ವರ್ಷದ ಆಡಳಿತ ಮಾಡಿದ್ರೆ, ನಾನು 5 ವರ್ಷದ ಆಡಳಿತ ಮಾಡಿದೆ. ನೀವು 25 ವರ್ಷ ಆಡಳಿತ, ನಾನು 5 ವರ್ಷ ಆಡಳಿತ. 5 ವರ್ಷದಲ್ಲಿ ನನ್ನ ಕಾರ್ಯಕರ್ತ ಬಂಧುಗಳು ಇವತ್ತು ಎಲ್ಲರಿಗೂ ನಾನು ಮನವಿ ಮಾಡ್ಕೊಂಡೆ, ಯಾರ ಮೇಲೆ ಕೇಸ್ ಆಗಬಾರ್ದು. ಒಂದು ಕೇಸ್ ಯಾವ ಪಕ್ಷದ ಮುಖಂಡರ ಮೇಲೆ, ಯಾವ ಜಾತಿ ವರ್ಗದವರ ಮೇಲೆ ಒಂದು ಕೇಸ್ ಆಗಬಾರ್ದು ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ನಿರ್ದೇಶನ ಕೊಡ್ತಕ್ಕಂಥ ಕೆಲಸ ನಮ್ಮ ಶಾಸಕ. 5 ವರ್ಷದಲ್ಲಿ ಒಂದು ಕೇಸ್ಗಳಿಲ್ಲ, ಒಂದು ಗಲಾಟೆಗಳಿಲ್ಲ. ನನ್ನ ಆಡಳಿತದಲ್ಲಿ ಎಂತ ಆಡಳಿತ ಕೊಟ್ಟಿದ್ದೀವಿ ಅಂದ್ರೆ ನಿಮ್ಮೆಲ್ಲರ ಸಲಹೆ ಸ್ವೀಕಾರ ಮಾಡಿ ನಿಮ್ಮಂದೇ. ನಾನೇನ್ ದೊಡ್ಡ ಏನಪ್ಪಾ ಅಂದ್ರೆ ಅವರಷ್ಟು ವಯಸ್ಸಿನಷ್ಟಲ್ಲ, ಸಣ್ಣ ವಯಸ್ಸಿನವನು. ನಿಮ್ಮ ಸಲಹೆ ಸ್ವೀಕಾರ ಮಾಡಿ ಸಲಹೆ ಸೂಚನೆಗಳನ್ನು ತಗೊಂಡು ಇವತ್ತು 5 ವರ್ಷ ಉತ್ತಮವಾದ ಆಡಳಿತ ನೀಡತಕ್ಕಂಥ ಕೆಲಸ ನಾವು ಮಾಡಿದೀವಿ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. 9 ಬೆಳೆಗೆ ನೀರು ಕೊಟ್ಟಿವಿ ನಾವು, 9 ಬೆಳೆಗೆ. ಇವತ್ತು ಆಡಳಿತ ಪಕ್ಷದವರು ಎಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ರೈತರ ಗಂಭೀರ ಪರಿಸ್ಥಿತಿ, ಬರಗಾಲ. ಆದ್ರೆ ಕಳೆದ ಬೆಳೆ ಏನಪ್ಪಾ ಅಂದ್ರೆ ತುಂಗಭದ್ರಾ ಏನೋ ಕ್ರಶ್ ಗೇಟ್ ಇದಾಗಿದೆ ಅಂತ ಒಂದು ಬೆಳೆಗೆ ನೀರು ಕೊಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ. ಇವತ್ತು ರೈತರು ಬಹಳ ಗಂಭೀರ ಪರಿಸ್ಥಿತಿ, ಬರಗಾಲ ಪರಿಸ್ಥಿತಿ ಎದುರಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಆದ್ರೂ ಸಹ ಈ ಸರ್ಕಾರಕ್ಕೆ ಕಿವಿ ಇಲ್ಲ, ಕಣ್ಣಿಲ್ಲ, ಬಾಯಿ ಇಲ್ಲ. ಸೈಲೆಂಟ್. ನಮ್ಮ ಮಾಜಿ ಸಚಿವರು ಸುಮ್ಮನೆ ಕುಂತ್ಬಿಟ್ರ. ಶಾಸಕರಂತ ಪಾಪ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಯಾರ್ಯಾರಿಗೂ ಗೊತ್ತಾಗಿಲ್ಲ. ಮಾಜಿ ಸಚಿವರು ಇವತ್ತು 3 ವರ್ಷ ಆಯ್ತು ಮಿನಿಸ್ಟರ್ ಆಗಿ, ಬರೇ ಚೆಕ್ ಡ್ಯಾಮ್ ಅಂತೇಳಿ ಅಲ್ಲಿಗೆ ತಿರ್ಗಾಡಕತ್ತಾನ ಬರೀ ಎಲ್ಲರಿಗೆ. ಇವತ್ತು ಎಲ್ಲಿಗೆ ಹೋಗ್ಯಾನಪ್ಪ ಅಂದ್ರೆ ಚೆಕ್ ಡ್ಯಾಮ್ ಹಿಡ್ಕೊಂಡು ಮತ್ತೆ ಎಲ್ಲಿಗೆ ಹೋಗ್ಯಾನ, ಮತ್ತೆ ಏನಾದ್ರು ಸಿಗ್ತದನಪ್ಪ ಇನ್ನ 2 ವರ್ಷ ಮಂತ್ರಿ ಅಂತೇಳಿ ಮತ್ತೆ ಎಲ್ಲಿಗೆ ಹೋಗ್ಬಿಟ್ಟನ. ಎಂತ ಪರಿಸ್ಥಿತಿ ನೋಡ್ರಿ, ಬರೇ ಮಂತ್ರಿಗೆ ಬಡದಾಡ್ತಾನ. ರೈತರ ಸಂಕಷ್ಟನ್ನ ಕೇಳತಕ್ಕಂತ ಪರಿಸ್ಥಿತಿ ಮಾಜಿ ಸಚಿವರಿಗಿಲ್ಲ, ಮಾನವಿ ಶಾಸಕರಿಗಿಲ್ಲ. ಬಹಳ ಗಂಭೀರ ಪರಿಸ್ಥಿತಿಯನ್ನ ನಮ್ಮ ರೈತರು ಎದುರಿಸ್ತಾ ಇದ್ದಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತರಿಗೆ ನೆರವಿಗೆ ಧಾವಿಸ್ತಕ್ಕಂಥ ಯಾವ್ದಾದ್ರೂ ಪಕ್ಷ ಇದೆ ಅದು ಜನತಾದಳ ಜಾತ್ಯತೀತ ಪಕ್ಷ. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು 2018ರಲ್ಲಿ ಶಾಸಕನಾಗಿಂತ ಮುಂಚೆ ರೈತರು ಬಹಳ ಗಂಭೀರ ಪರಿಸ್ಥಿತಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ರೈತರು ಬಹಳ ಗಂಭೀರ ಪರಿಸ್ಥಿತಿ ಇದ್ರು. ನಮ್ಮ ತಾಲೂಕು, ನಮ್ಮ ಕ್ಷೇತ್ರದಲ್ಲಿ 9 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. 9 ಜನ ಆತ್ಮಹತ್ಯೆ ಮಾಡ್ಕೊಂಡ್ರೆ ಕುಮಾರಸ್ವಾಮಿ ಅವರು ನಾಡಗೌಡನವರು ರೈತರ ಸಮಾವೇಶ ಮಾಡಿದ್ರು. ಅಲ್ಲಿ ಎಲ್ಲ ಬ್ರದರ್ ನಿಮ್ ಕ್ಷೇತ್ರದಲ್ಲಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದ್ರೆ 9 ಜನ ಸರ್. ಅಂದ್ರೆ ಆದ್ರೆ ಸರ್ಕಾರ 3 ಎಷ್ಟು ಪರಿಹಾರ ಕೊಟ್ಟಿತ್ತು. ಆದ್ರೆ ಕುಮಾರಸ್ವಾಮಿ ಅಂದ್ರೆ ಇಲ್ಲ 9 ಮಂದಿ ತಾಯಂದ್ರನ್ನ ಅಲ್ಲಿ ಸಿಂಧನೂರಿಗೆ ಕರ್ಕೊಂಡು ಹೋಗಿದೆ. ಅಲ್ಲಿ ಏನ್ ಮಾಡಿದ್ರು, ರೈತರ ಸಮಾವೇಶದಲ್ಲಿ ಒಬ್ಬೊಬ್ಬ ತಾಯಿಗೆ ಒಂದೊಂದು ಕುಟುಂಬಕ್ಕ 50 ಸಾವಿರ ಪರಿಹಾರ ಕೊಡೋದ್ರ ಮೂಲಕ ಅವ್ರಿಗೆ ಶಕ್ತಿ ತುಂಬತಕ್ಕಂಥ, ಧೈರ್ಯ ತುಂಬತಕ್ಕಂಥ ಕೆಲಸ ಕುಮಾರಸ್ವಾಮಿ ಅವತ್ತು ಅಧಿಕಾರಿಗಳಂದ್ರು ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಅದಾದ್ಮೇಲೆ 2018ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕನಾದೆ. ಸಿಂಧನೂರಿಗೆ ಶಾಸಕ, ನಾಡಗೌಡರು ಶಾಸಕರಾದ್ರು, ಮಂತ್ರಿ ಆದ್ರು. ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಮಂತ್ರಿ ಆದ್ರು. ನನ್ನ ರೈತರು ಸಂಕಷ್ಟದಲ್ಲಿದ್ದಾರೆ. ಸುಮಾರು 2,000ಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ರೈತರಿಗೆ ಏನಾದ್ರೂ ನಾನು ಮಾಡಿ ಅಧಿಕಾರ ತ್ಯಾಜಿಸಬೇಕಂತ ಹೇಳಿ ಒಂದು ದೃಢ ನಿರ್ಧಾರ ಮಾಡಿ ನಾವು ಯಾರು ಶಾಸಕರು 1 ರೂಪಾಯಿ ಸಾಲ ಮನ್ನಾ ಮಾಡೋದು ಕೇಳಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ರೈತರ ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ನೆರವಿಗೆ ಬರ್ಬೇಕಂತೇಳಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ 25,000 ಕೋಟಿ. ಇವತ್ತು ನೀವು ಎಲ್ಲ 2,000 ಗ್ಯಾರಂಟಿಗೆ ನೀವು ಬಡದಾಡ್ತೀರಿ. 25,000 ಕೋಟಿಯಲ್ಲಿ ಒಬ್ಬೊಬ್ಬರಿಗೆ 50,000, 1 ಲಕ್ಷ, 1.5 ಲಕ್ಷ, 2 ಲಕ್ಷ ಸಾಲ ಮನ್ನಾ ಆಗಿದ್ದು ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ರೈತರ ಪರವಾಗಿರ್ತಕ್ಕಂಥ ಪಕ್ಷ ಜನತಾದಳ ಪಕ್ಷ. ಇವತ್ತು ಕಾಲುವೆ ನೀರು ಬಂದಿಲ್ಲ ಅಂದ್ರೆ ರೈತ ಕೆನಾಲಿಗೆ ಹೋಗಿ ಏನಪ್ಪಾ ಅಂದ್ರೆ ಬಸ ಸರ್ಕಲ್, ವಾಲ್ಮೀಕಿ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಹೋರಾಟ ಮಾಡತಕ್ಕಂಥ ಕೆಲಸ ನಾವು ಅಧಿಕಾರ ಇಲ್ಲಂದ್ರೂ ಮಾಡಿವೆ. ಅಧಿಕಾರ ಇದ್ದಾಗ ರೈತರಿಗೆ ನೆರವಿಗೆ ಧಾವಿಸಿ ಕಾಲುವೆಗೆ ನೀರು ತರ್ತಕ್ಕಂಥ
ಕೆಲಸ, ಕೆನಾಲ್ ಮೇಲೆ ಹಬ್ಬ ಇರಲಿ ಹರಿದಿನ ಇರಲಿ, ಇವತ್ತು ಶಾಸಕರಾಗಿ ನಮ್ಮ ಪಕ್ಷದ ಅಧ್ಯಕ್ಷರುಗಳು ಮುಖಂಡರ ಜೊತೆಗೆ ಕಾಲುವೆ ಮೇಲೆ ಹೋಗಿ ಇವತ್ತ ಏನಪ್ಪಾ ಅಂದ್ರೆ ಯುಗಾದಿ ಹಬ್ಬ ಇತ್ತು, ಇವತ್ತು ಸಂಕ್ರಾಂತಿ ಇತ್ತು, ಆದ್ರೂ ಸಹ ನಾವು ಹಬ್ಬಗಳು ಮಾಡಲಿಲ್ಲ. ನನ್ನ ರೈತರು ಸಂಕಷ್ಟದಲ್ಲಿದ್ದಾರೆ, ಇವತ್ತು ಏನಾದ್ರೂ ಕಾಲುವೆ ನೀರು ತರಲೇಬೇಕು ಅಂತ ಹೇಳಿ ಹೋಗಿ ಮಸ್ಕಿಯಲ್ಲಿ ಇವತ್ತು ಗೇಜನ್ನು ಮೇಂಟೈನ್ ಮಾಡೋದ್ರ ಮೂಲಕ ಮಾನ್ವಿ ಮತ್ತು ಸಿರುವಾರ ಕೆಳಭಾಗದ ರೈತರಿಗೆ ನೀರು ತಲುಪಿಸ್ತಕ್ಕಂಥ ಕೆಲಸ ವೆಂಕಟಪ್ಪ ನಾಯಕ್ ಮಾಡಿದೆ. ನಮ್ಮ ಮಾತುಗಳನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು 5 ವರ್ಷದ ನನ್ನ ಆಡಳಿತದಲ್ಲಿ ನಿಮ್ಮ ಆಶೀರ್ವಾದದಿಂದ ಶಾಸಕನಾಗಿ 5 ವರ್ಷ ಆಡಳಿತದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ 3 ಕೆಲಸ 4 ಕೆಲಸ ನಾನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಶಾಲೆಗಳಿಗೆ ಇರಬಹುದು, ಸಿಸಿ ರೋಡ್ಗಳಿರ್ಬೋದು, ಇವತ್ತು ಡ್ರೈನೇಜ್ಗಳಿರ್ಬೋದು, ಬಹಳಷ್ಟು ಕೆಲಸ ಕಾರ್ಯಗಳನ್ನ ಇವತ್ತು ನಾನು ಮಾಡಿದ್ದೀನಿ. RO ಪ್ಲಾಂಟ್ಗಳನ್ನು ನಿರ್ಮಿಸಿ ಇವತ್ತು ಎಲ್ಲ ಪ್ರತಿಯೊಂದು ಗ್ರಾಮಗಳಿಗೆ ಹೈಮಾಸ್ ಲೈಟ್ ಹಾಕುವುದರ ಮೂಲಕ ಇವತ್ತು ಬೆಳಕನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ನೀರು ಕುಡಿತಕ್ಕಂಥ ಕೆಲಸ ಇವತ್ತು ಮಾಡಿದ್ದೀನಿ ಶುದ್ಧವಾದ. ಇವತ್ತ ಏನಪ್ಪಾ ಅಂದ್ರೆ ನಮ್ಮ ಸ್ಕೂಲ್ಗಳಿಗೆ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು. ಇಲ್ಲ ಒಂದು ಕೇಸ್ಗಳಾಗ್ಲಾರ್ದಂಗ ನೀವು ಬಿತ್ತು ಬೆಳೆ ಮಾಡಬೇಕು, ಚೆನ್ನಾಗಿ ಬೆಳೆ ಬೆಳಿಬೇಕು, ನಿಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, PS ಮಾಡಬೇಕು ಅನ್ನೋ ಉದ್ದೇಶದಿಂದ ಒಬ್ಬರಿಗೆ ಪೊಲೀಸ್ ಸ್ಟೇಷನ್ ಹೋಗ್ಲಾರ್ದಂಗ, ಒಬ್ಬರಿಗೆ ಕೋರ್ಟ್ಗೆ ಹೋಗ್ಲಾರ್ದಂಗ ನನ್ನ 5 ವರ್ಷ ಆಡಳಿತವನ್ನ ನಡೆಸ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಆದ್ರೂ ಸಹ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಸ್ವಲ್ಪ ಏನು ಮೈಮರ್ತಿದ್ರು, ಏನೋ ನನ್ನ ದುರ್ದೈವಿತ್ತು ಗೊತ್ತಿಲ್ಲ, ಸೋತ್ಬಿಟ್ವಿ. ಆದ್ರೂ ಸೋತಿ ಒಂದ್ಗಳಿಗೆ ಏನ್ ತಿಳ್ಕೊಂಡ್ಬಿಟ್ಟಿದ್ರಿ ವಿರೋಧ. ಇವತ್ತ ಕಾಂಗ್ರೆಸ್ ಪಕ್ಷದವರು ಎಲ್ಲ ಅಧಿಕಾರದಲ್ಲಿ ಇದ್ದಾಗ ಅಹಂಕಾರದಿಂದ JDS ಪಕ್ಷ ಎಲ್ಲಿ ವೆಂಕಟಪ್ಪ ನಾಯಕಂದ ಏನಿಲ್ಲ ಆದ್ರೆ ನನಗೆ ಕಾರ್ಯಕರ್ತರ ಮೇಲೆ ನಂಬಿಕೆ